ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳು ಶ್ರೀ ಉಜ್ಜಯಿನಿ ಮಹಾಪೀಠ ಇವರ ಪಾವನ ಸಾನ್ನಿಧ್ಯದಲ್ಲಿ ಗೋಕಾಕ ನಗರದ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಜರುಗಿದೆ. ಉಜ್ಜಯಿನಿ ಜಗದ್ಗುರುಗಳು ಆಶೀರ್ವಚನ ನೀಡಿ ಶ್ರೀ ಜಗದ್ಗುರು ಪಂಚಾಚಾರ್ಯರ ಆದರ್ಶವನ್ನ ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ. ಗೋಕಾಕ ನಗರದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವದ ಅಂಗವಾಗಿ ಕಳೆದ 5 ದಿನಗಳಿಂದ ಪ್ರವಚನದ ಮುಖಾಂತರವಾಗಿ ಕಾರ್ಯಕ್ರಮ ನಡೆದುಕೊಂಡು ಬಂದು ಈ ದಿನ ಉಜ್ಜಯಿನಿ ಜಗದ್ಗುರುಗಳವರ ಅಶ್ವಸಾರೋಹ ಉತ್ಸವದ ಮುಖಾಂತರವಾಗಿ ರಾಜಬೀದಿಗಳಲ್ಲಿ ಆರತಿ ಕುಂಭ ಕಳಸಗಳೊಂದಿಗೆ ಮೆರವಣಿಗೆಯ ಮೂಲಕ ಸಾಗಿಕೊಂಡು ಬಂದು ಈ ವೇದಿಕೆಯಿಂದ ಧರ್ಮ ಸಮಾರಂಭ ನಡೆದುಕೊಂಡು ಬಂದಿರುವಂತಾಗಿದೆ. ಉಪಸ್ಥಿತ ನಮ್ಮ ಎಲ್ಲ ಮಠಾಧೀಶರು ಧರ್ಮದ ಕುರಿತು ಪಂಚಪೀಠಗಳ ಕುರಿತು ತಮ್ಮ ಸಂದೇಶಗಳನ್ನು ನೀಡಿದಂಥವರಾಗಿದ್ದಾರೆ. ವೀರಶೈವ ಲಿಂಗಾಯತ ಪರಂಪರೆ ಎಲ್ಲರೂ ಹೇಳಿದ ಹಾಗೆ ಅತ್ಯಂತ ಸನಾತನವಾಗಿರತಕ್ಕಂಥದ್ದು, ಪುರಾತನವಾಗಿರತಕ್ಕಂಥದ್ದು. ಸನಾತನ ಪುರಾತನ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸ. ಪುರಾತನ ಅಂದ್ರೆ ಪ್ರಾಚೀನವಾಗಿರತಕ್ಕಂಥ, ಆನ್ಸಿಯಂಟ್ ಅಂತ ಕರೀತಾರೆ, ಅಂದ್ರೆ ಬಹಳ ಹಳೆಯದು. ಸನಾತನ ಇದರ ಅರ್ಥ ಏನು ಅಂತ ಕೇಳಿದ್ರೆ ಸದಾ ಭವತಿ ಇತಿ ಸನಾತನ. ಜಗತ್ತಿನೊಳಗೆ ಎಷ್ಟೋ ಧರ್ಮಗಳು ಮತಗಳು ಹುಟ್ಟಿಕೊಂಡು ಆಯಾಯ ಕಾಲಘಟ್ಟಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದವು. ಆ ನಂತರದಲ್ಲಿ ಅನೇಕ ಧರ್ಮ ಪರಂಪರೆಗಳ ಅವನತಿಯನ್ನು ಕೂಡ ಕಂಡವು. ಆದರೆ ಯಾವತ್ತು ವೀರಶೈವ ಲಿಂಗಾಯತ ಪರಂಪರೆ ಈ ಜಗತ್ತಿನೊಳಗೆ ಸಂಸ್ಥಾಪನೆ ಆಯಿತೋ ಅಂದಿನಿಂದ ಇಂದಿನವರೆಗೆ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಸಮಸ್ತ ಮನುಕುಲದ ಒಳಿತಿಗಾಗಿ ಶ್ರಮಿಸುತ್ತಾ ಬಂದಿರತಕ್ಕಂತಹ ಏಕಮೇವ ಧರ್ಮ ಈ ಜಗತ್ತಿನೊಳಗೆ ಇನ್ನೂ ಇದೆ ಅಂದ್ರೆ ಅದು ವೀರಶೈವ ಲಿಂಗಾಯತ ಪರಂಪರೆ ಅನ್ನುವಂಥ. ಯಾಕೆ ಅಂತ ಕೇಳಿದ್ರೆ ಶೇಖರ್ ಅವರು ಹೇಳಿದ್ರು, ಅನೇಕ ವಿಚಾರಗಳು ಬರ್ತವೆ, ತತ್ವ ಸಿದ್ಧಾಂತಗಳಲ್ಲಿ ವೈರುಧ್ಯಗಳಿದ್ದಾವೆ. ಭಗವಂತನೇ ಬೇರೆ ಅಂತ ಕೆಲವರಂದರು, ಜೀವನೇ ಬೇರೆ ಅಂತ ಕೆಲವರಂದರು. ಇಲ್ಲ, ಅವೆರಡೂ ಕೂಡ ಮಿಥ್ಯ, ಜಗತ್ತು ಅಲ್ಲ, ಏನೂ ಅಲ್ಲ ಅನ್ನುವಂಥ ಅನೇಕ ವಾದಗಳನ್ನು ನೋಡಿದ್ವಿ. ನಾಸ್ತಿಕ ವಾದಗಳು ಬಂದವು, ನಿರೀಶ್ವರ ವಾದಗಳು ಬಂದವು. ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರು ಮಾತನಾಡಿ, ಜಗದ್ಗುರು ಪಂಚಾಚಾರ್ಯರು ನಾಡಿನ ತುಂಬಾ ಸಂಚಾರ ಮಾಡಿದ್ದಾರೆ. ಅವರ ಸಿದ್ಧಾಂತವನ್ನ ರೂಢಿಸಿಕೊಳ್ಳೋಣ ಎಂದಿದ್ದಾರೆ. ಪಂಚಪೀಠಾಧೀಶ್ವರರ ವಿಚಾರವನ್ನು ತಗೊಂಡ್ರಿ ಅಂತಂದ್ರ ನಿಮ್ಮ ಊರೊಳಗೆ ಐನಾರಿದ್ದ ಅಂತಂದ್ರೆ ಆ ಐನಾರು ಒಂದು ಜಾತಿ ಮನೆಗೆ ಹೋಗಿ ಹಿಟ್ಟಿನ ಭಿಕ್ಷಾ ಮಾಡಿದಂದ್ರ ಅವ ಐನಾರನೇ ಅಲ್ಲ. ಎಲ್ಲರನ್ನೇ ಮನೆಗೆ ಹೋಗಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣವ ನಿಜವಾದ ಐನಾರ ಜಂಗಮ. ಅದಕ್ಕ ಇನ್ನೂ ನಿಮಗೆ ಗೊತ್ತಿರ್ಲಿ, ಯಾರ ಕೇಳಿದ್ರ ನೀವ್ ಹೇಳ್ರಿ ಜಂಗಮ ಜಾತಿ ವಾಚಕ ಅಲ್ಲ ಅಂತ ಹೇಳ್ತಾರ. ಹೌದು, ಜಂಗಮ ಜಾತಿ ವಾಚಕ ಅಲ್ಲ. ಯಾಕಂದ್ರೆ ನಾವು ಜಾತಿನ ಮಾಡಿಲ್ಲ, ಅಂದ್ಮೇಲೆ ಜಾತಿ ವಾಚಕ ಹೆಂಗ ಅಂತ ಹೇಳಿ ಉತ್ತರ ಕೊಡ್ರು. ಅಟ್ಟ ತಯಾರಾಗ್ರಿ. ಯಾವ ಜಂಗಮನು ಇವತ್ತಿನವರೆಗೂ ಕೂಡ ಜಾತಿ ಮಾಡಿದ್ದ ಅಂತಂದ್ರೆ ಯಾರು ಓದಾಕಿಲ್ಲ. ಅದಕ್ಕಾಗಿ ಇವತ್ತೆಲ್ಲ ಮಠಮಾನ್ಯಗಳು ಜಾತಿ ವ್ಯವಸ್ಥೆಯನ್ನ ಮೀರಿ ಎಲ್ಲರನ್ನ ಅಪ್ಪಿಕೊಳ್ಳುವ ಧರ್ಮ ಅದು ಸನಾತನ ವೀರಶೈವ ಧರ್ಮ. ಅದಕ್ಕೆ ಪಂಚಪೀಠಾಧೀಶ್ವರರು ನೀವೆಲ್ಲ ಕಡೆ ಹೋಗ್ರಿ, ಇನ್ನೂ ನೀವು ಅಭಿಮಾನದಿಂದ ಹೇಳ್ಕೋರಿ. ಇವತ್ತು ನಿಮಗೆ ಉಜ್ಜಯಿನಿ ಜಗದ್ಗುರುಗಳು ನಮ್ಮ ಜೊತೆಗಿದ್ದಾರೆ. ನಾನು ಉಡುಪಿಗೆ ಹೋಗಿದ್ದೆ ಮೊನ್ನೆ, ನೀವು ಮೋಸ ಕೇಳಿರ್ಬೇಕು. ಕಾಪು ಮಾರಿಕಾಂಬ ದೇವಸ್ಥಾನ, ಅಲ್ಲಿ ಶಿವಪ್ಪ ನಾಯಕ ಅದನ್ನ ಆರಾಧನೆ ಮಾಡುವ ದೇವತೆ. ಆ ಉಡುಪಿಯೊಳಗೂ 64 ಜಂಗಮ ಮಠಗಳನ್ನ ಸ್ಥಾಪನೆ ಮಾಡಿದವರು
ನೋಡ್ರಿನ್ನ ಇಷ್ಟು ಜನ ತಾಯಂದರು ಇಲ್ಲಿ ಅಷ್ಟೇ ಹೇಳಿಲ್ಲ, ಗೋಕಾಕ್ನವ್ರು ಹೆಮ್ಮೆ ಪಡಬೇಕು. ಅವರು ಕಾಸಿಗೆ ಹೋಗಿದ್ರು ಕೂಡ ಸಿದ್ಧಾಂತ ಶಿಖಾಮಣಿಯ ಪಾರಾಯಣ ಮಾಡಿ ಬಂದಿದ್ದಾರೆ. ಅದಕ್ಕೆ ನಿಮ್ಮನ್ನ ನಾನು ಅಭಿನಂದಿಸುತ್ತೇನೆ ಅಂತ ಹೇಳಕ್ಕಿಲ್ಲ, ಜಗದ್ಗುರುಗಳ ಆಶೀರ್ವಾದ ನಿಮ್ಮ ಮ್ಯಾಲ ಇರ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಅಂಬೀರಾವ್ ಬಹಳ ಭಕ್ತಿವಂತವ್ರು ಮಾತಾಡ್ರಿ ಅಂತೀವಿ. ಇಲ್ರಿ ಸರ, ಜಗದ್ಗುರುಗಳ ಆಶೀರ್ವಾದ ಕೇಳಾಗ್ತೀನಿ ನಾನು ಅಂತ ಹೇಳಿ ಅವರು ಕೂಡ ಜಗದ್ಗುರುಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಹಾಗೆ ಧುರೀಣರಾಗಿರ್ತಕ್ಕಂಥ ಅಶೋಕ್ ಪೂಜಾರಿ ಅವರು ಯಾವಾಗಲೂ ಕೂಡ ಈ ಸಮಾಜದ ಜೊತೆ ಎಲ್ಲರ ಜೊತೆ ಬೆರೆಯುವಂತ ಅಪರೂಪದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರ ಪರವಾಗಿ ನಿಂಗಪ್ಪ ಕುರ್ಬೇಟ್ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನೊಂದೇನಂತಂದ್ರೆ ನೀವೆಲ್ಲರೂ ಇವತ್ತಿಂದ ಒಂದು ಕೆಲಸ ಮಾಡ್ರಿ ಅಂತಂದ್ರೆ, ನೀವು ಉಳಿದದ್ದು ಮಾತಾಡಕ ಹೋಗ್ಬೇಡ್ರಿ, ಉಳಿದದ್ದ ಮಾತಾಡಕ ಹೋಗ್ಬೇಡ್ರಿ. ನಿಮ್ಮದು ಏನೈತಿಲ್ಲ ಅದನ್ನ ತಿಳಿಸಾಕ ತಯಾರಾಗ್ರಿ. ಆಗ ವಿಚಾರಗಳು ಗೊತ್ತಾಗ್ತದೆ. ಬಹಳಷ್ಟು ಜನರಿಗೆ ವಿಚಾರಗಳ ಗೊತ್ತಿಲ್ಲದೇ ಇರುವುದರಿಂದ ಎಲ್ಲರಿಗೂ ಏನೇನೋ ಮಾತಾಡಬಹುದು. ಇವತ್ತು ನೀವು 5 ಕಲರ್ ಹಾಕಿದ್ರಿ, ಯಾವುದು? ಹಸಿರು, ಕೆಂಪು, ನೀಲಿ, ಬಿಳಿ, ಹಳದಿ. ಇವೇನಂತಂದ್ರೆ ಪಂಚಪೀಠದ ಕುರುಹು, ಸನಾತನ ಧರ್ಮಕ್ಕೆ ಪೂರಕ ಹೇಳ್ಬೇಕ ನಿಮಗೆ. ಹಸಿರು ಏನೋ ಸಮೃದ್ಧಿ ತತ್ವ, ಕೆಂಪು ಏನು ಅದು ಚಾರಿತ್ರ್ಯ. ಹಸಿರು ಸಮೃದ್ಧಿ, ಕೆಂಪು ತ್ಯಾಗ, ನೀಲಿ ವಿಶಾಲತೆ, ಬಿಳಿ ಚಾರಿತ್ರ್ಯ, ಹಳದಿ ವಿಶಾಲತೆ. ಆ ನಿಟ್ಟಿನಲ್ಲಿ ನೀವು ಹೇಳ್ಕೊಂತ ಹೋಗ್ಬೇಕು. ಹೇಳ್ಕೊಂತ ಹೋಗ್ಬೇಕಂದ್ರೆ ಮೊನ್ನೆ ಒಬ್ಬರು ನನಗ ಇನ್ನೊಬ್ರು ಒಂದು ಒಳ್ಳೆ ಮಾತು ಹೇಳಿದ್ರು, ಜಗದ್ಗುರು ಪಂಚಾಚಾರ್ಯರ ಬಗ್ಗೆ ಒಂದೊಂದು ಕಿರು ಹೊತ್ತಿಗೆಯನ್ನು ಕೊಡುವಂತ ಕೆಲಸ ಆಗ್ಬೇಕು ಅನ್ಕೊಂಡು, ತಮ್ಗೊಡ್ರೆ ನೀವು ಬರೇ ಆ ಮಂದಿರ ಕಟ್ಟಿನಿ, ಇಲ್ಲೇ ಒಂದಿದ್ರು ಕಟ್ಟಿನಿ ಅಲ್ಲ, ನೀವು ಜ್ಞಾನ ಮಂದಿರವನ್ನು ಕಟ್ಟಬೇಕು ಅಂತಂದ್ರೆ ಜನರಿಗೆ ಪಂಚಪೀಠಗಳ ಇತಿಹಾಸವನ್ನ ಕಿರು ಹೊತ್ತಿಗೆಯಾಗಿ ಮಾಡಿಕೊಡಿ ಅನ್ನೋ ಮಾತನ್ನ ಹೇಳ್ತಾ, ಜಗದ್ಗುರು ಮಹಾಸನ್ನಿಧಿಯವರು ಮೊನ್ನೆ ಕೊಟ್ಟೂರಿನೊಳಗೆ ಪಂಚಾಚಾರ್ಯ ಯುಗಮಾನೋತ್ಸವ ಮಾಡಿದ್ರು. 13 ದಿನ ಶ್ರೀವರ್ಷಿ ವಿಶ್ವಶೇಖರ ಸಂಸ್ಥಾಪಕರು ಪಂಚಸೂತ್ರ ಅಕಾಡೆಮಿ ಲಂಡನ್ ಇವರು ಉಪನ್ಯಾಸ ನೀಡಿದ್ದಾರೆ. ಗೋಕಾಕ್ ನಗರಕ್ಕೆ ಅಲ್ಲ, ತಾಲೂಕ ಮೂಡಲಗಿ ತಾಲೂಕ ಎಲ್ಲರೂ ಕೂಡ ಈ ವ್ಯಾಪಿಸಿದ್ರಿಂದ ಈ ಸಂಘಟನೆ ಜನಪ್ರಿಯವಾಗಿ ಆಗ ಬೆಳೀತಾ ಇದೆ. ಯಾಕಂತ ಅಂದ್ರೆ ಸಮಾಜಕ್ಕೂ ಬೇಕಾಗಿದೆ. ಯಾಕಂದ್ರೆ ಸನಾತನ ಧರ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಜಗದಾದಿ ಜಗತ್ತು ರೇಣುಕಾದಿ ಪಂಚಾಚಾರ್ಯ ವಂಶಸ್ಥರಾಗಿರ್ತಕ್ಕಂಥ ಜಂಗಮರಾಗಿ ಸಮಾಜಕ್ಕೆ ಬೇಕಾಗಿದೆ ಇವತ್ತು ದಿವಸ. ಯಾಕಂದ್ರೆ ಇವತ್ತು ದಿವಸ ನಾವು ಭಾರತೀಯ ನಮ್ಮ ದೇಶದಲ್ಲಿ ನೋಡ್ಬೋದು, ನಾವು ಈ ಅನಾಚಾರ ಏನು ನೋಡ್ತೇವೆ, ನಾವು ಸಂಸ್ಕಾರ ಇಲ್ಲ, ಇದೆಲ್ಲ ಸಂಸ್ಕಾರ ಆಚಾರ ವಿಚಾರ ಬರಬೇಕಪ್ಪ ಅಂತಂದ್ರೆ ಒಬ್ಬ ಜಂಗಮನಿಂದ ಮಾತ್ರ ಸಾಧ್ಯ. ಅದಕ್ಕೆ ಆ ಜಂಗಮ ಸಂಸ್ಕಾರವಂತನಾದಂದ್ರೆ ಇಡೀ ನಾಡ ಸಂಸ್ಕಾರವಂತ ಆಗ್ತದೆ. ಅದಕ್ಕೆ ಸಮಾಜಕ್ಕೂ ಜಂಗಮ ಸಂಸ್ಕಾರವಂತ ಆಗಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಜಂಗಮನ ನಮ್ಮ ಭಕ್ತರು ನಮ್ಗೆ ಹೇಳ್ತಾ ಇದ್ದಾರೆ, ಇಲ್ಲ ನೀವು ಮಾಡೋದು ಒಳ್ಳೆಯದು, ಅಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಗೆ. ಇಡೀ ಎಲ್ಲ ಒಂದು ಜಾತಿ ಅಲ್ಲ, 18 ಜಾತಿ. ನಮ್ಮ ಜಗತ್ತು ರೇಣುಕ ಭಗವತ್ಪಾದರು ಹೇಳಿದಾಗೆ ಜಾತಿಗೆ ಜಾತಿ ಗುರು, 18 ಜಾತಿಗೆ ಜಗಂ ಗುರು ಅಂತ, ಎಲ್ಲ ಜಾತಿಗೆ ಜಗಮ್ಮನೇ ಗುರು ಅಂದಾಗ ಆಗ ಎಲ್ಲ ಜಾತಿಗಳು ಕೂಡ ಎಲ್ಲ ಜಾತಿಗಳು ಇನ್ವೈಟ್ ಮಾಡಿದ್ದೀವಿ. ಎಲ್ಲ ಜಾತಿಗಳು ಕೂಡ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅಷ್ಟೊಂದು ನಮ್ಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಸಮಾಜಕ್ಕೆ ಸಹ ಸಂಸ್ಕಾರ ಬೇಕಾಗಿದೆ, ಆಚಾರ ವಿಚಾರ ಬೇಕಾಗಿದೆ, ಧರ್ಮಾಚರಣೆ ಬೇಕಾಗಿದೆ, ಆಧ್ಯಾತ್ಮ ಬೇಕಾಗಿದೆ. ಅದು ಯಾರಿಂದ ಸಾಧ್ಯಪ್ಪ ಅಂತಂದ್ರೆ ಅದು ಒಬ್ಬ ಜಂಗಮನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಸಮಾಜ ಅರ್ಥದ. ಅದಕ್ಕೆ ಆ ಸಮಾಜ ಅರ್ಥದಕ್ಕಾಗಿ ನಾವು ಕೂಡ ಜಾಗೃತರಾಗಿ ನಾವು ಕೆಲವೇ ದಿವಸಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಈ ಒಂದು ಸಂಸ್ಕಾರ ಬೆಳಬೇಕಂದ್ರೆ ನಮ್ಗೆ ಮೂಲದಲ್ಲಿ ಜಗದ್ಗುರು ಕಾಶಿ ಮಹಾಸನ್ನಿಧಿಯವರ ಆಶೀರ್ವಾದ, ಅವರ ಆಶೀರ್ವಾದ ಮಾಡಿದ್ದು ಅದು ಪಾರಾಯಣ ಶಕ್ತಿ ಅಂತ ನೋಡ್ರಿ. ಯಾಕಂದ್ರೆ ಸಿದ್ಧಾಂತ ಶಿಖಾಮಣಿ ಶಕ್ತಿ ತರದ್ದು ವಿಷಪ್ರೇಮೋಚತೆ ವಿದ್ಯಾಶಿವ ಜೀವೈತಿ ಬೋಧಿಕ ಹಸ್ತ್ಯಾಂ ನಮಂತೆಯೇ ಶೈವ ವೀರಶೈವ ದೇವತ ಅಂತ ಹೇಳ್ತಕ್ಕಂಥ ಈ ಧರ್ಮ. ಯಾಕಂದ್ರೆ ಜೀವನ ಅಂತಕ್ಕಂಥ ಶಿವನಾಗುವಂತ ಏನೋ ಒಂದು ವಿದ್ಯೆ ತಡೆದು ಅಂತ ವಿದ್ಯೆಯನ್ನು ಕಲಿಸುವಂತ ಸಿದ್ಧಾಂತ ಶಿಖಾಮಣಿ ಅದರಲ್ಲಿ ಶಕ್ತಿ ಇರ್ತದಪ್ಪ ಅಂತಂದ್ರೆ ಅದ್ಭುತವಾದ ಶಕ್ತಿ ಅದ. ಕೇವಲ ನಾವು ಪಾರಾಯಣದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಂಘಟನೆ ಈ ಮಟ್ಟಕ್ಕೆ ಬೆಳೆದು ಜಗದ್ಗುರು ಮಹಾಸನ್ನಿಧಿ ಹೋಸಲೆ ವರ್ಷ 2024ರ ಯುಗಮಾನೋತ್ಸವಕ್ಕೆ ಕಾಶಿ ಮಹಾಸನ್ನಿಧಿಯವರು ಆಗಮಿಸಿದ್ರು. ಈ ಸಲ ನಮಗೆ ನಮ್ಮ ಪುಣ್ಯ ಜಗದ್ಗುರು ವಿಜಯ ಮಹಾಜಗದ್ಗುರು ಸನ್ನಿಧಿಯವರು ಆಗಮಿಸಿದ್ದಾರೆ. ಅದಕ್ಕೆ ಅವರು ಇನ್ನೂ ಆಶೀರ್ವಾದ ಮಾಡಿದರೆ ನಮ್ಮ ಮುಂದಿನ ದೊಡ್ಡ ದೊಡ್ಡ ಗುರಿಗಳನ್ನು ಕೂಡ ಇಟ್ಕೊಂಡಿದ್ವಿ ನಾವು. ಯಾಕಂದ್ರೆ ಇಲ್ಲೊಂದು ವೈದಿಕ ಗುರುಗಳು ತೆಗಿಬೇಕು, ಆ ನಂತರ ಒಂದು ಜಗದ್ಗುರು ಪಂಚಾಚಾರ್ಯ ಮಂದಿರ ಧ್ಯಾನ ಮಂದಿರ ಮಾಡಬೇಕು,
ಈ ಸಂದರ್ಭದಲ್ಲಿ ಶ್ರೀ ಮಣಿಪ್ರ ಸ್ವ ಮುರುಘರಾಜೇಂದ್ರ ಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಕಾಕ್, ಶ್ರೀ ಶಬ್ರ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಮುಪ್ಪಯ್ಯನವರ ಹಿರೇಮಠ ಗೋಕಾಕ್, ಶ್ರೀ ಶಬ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಮೂಲಿಮಠ ಸವದತ್ತಿ, ಹಿರೇಮಠ ನೆರೆಗಲ್, ಶ್ರೀ ಶಬ್ರ ರಾಜಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಶಿವಯೋಗ ಪುಣ್ಯಾಶ್ರಮ ನವನಗರ ಹುಬ್ಬಳ್ಳಿ, ಶ್ರೀ ಶಬ್ರ ವಿಶ್ವರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ್ ಪಾಶ್ಚಾಪುರ, ಅಶೋಕ್ ಪೂಜಾರಿ ಜಂಗಮ ಸಮಾಜದ ಮುಖಂಡರು ಗೋಕಾಕ್, ಅಂಬಿರಾವ್ ಪಾಟೀಲ ಕಾರ್ಮಿಕ ಮುಖಂಡರು ಗೋಕಾಕ್ ಸೇರಿದಂತೆ ಸಮಾಜದ ಎಲ್ಲ ಮುಖಂಡರು, ತಾಯಂದಿರು ಹಾಗೂ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿದ್ದರು. ಶಶಿಕಾಂತ್ ಕುರ್ಬೇಟ್, TV20 ಕನ್ನಡ ನ್ಯೂಸ್, ಗೋಕಾಕ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.